ಅಮೆರಿಕ ನಿರ್ಬಂಧ ಹೇರಿದ್ದ 3 ಇರಾನ್ ಹಡಗುಗಳು ಭಾರತದ ವಶದಲ್ಲಿ. ಅಕ್ರಮ ವ್ಯಾಪಾರ ತಡೆಗೆ ಸಮುದ್ರ ವಲಯದಲ್ಲಿ ಕಟ್ಟುನಿಟ್ಟಿನ ನಿಗಾ. ಅಮೆರಿಕ ನಿರ್ಬಂಧ ಹೇರಿದ್ದ 3 ಇರಾನ್ ಹಡಗುಗಳು ಭಾರತದ ವಶ. ಅಕ್ರಮ ವ್ಯಾಪಾರ ತಡೆಗೆ ಸಮುದ್ರ ವಲಯದಲ್ಲಿ ಕಟ್ಟುನಿಟ್ಟಿನ ನಿಗಾ. ರಾಜತಾಂತ್ರಿಕ ಸುಧಾರಣೆಯ ಬೆನ್ನಲ್ಲೇ ಭಾರತದ ಈ ಪ್ರಮುಖ ಕ್ರಮ. ರಷ್ಯಾ ತೈಲ ನಿರಾಕರಿಸಿದ ಹಿನ್ನೆಲೆ ಭಾರತೀಯ ಸರಕುಗಳ ಮೇಲಿನ ಅಮೆರಿಕ ಸುಂಕ 18ರಷ್ಟು ಇಳಿಕೆ. ಸ್ಟೆಲ್ಲರ್ ರೂಬಿ ಕಣ್ಣು ಸೇರಿದಂತೆ 3 ಹಡಗುಗಳಿಂದ ಕಾನೂನು ತಪ್ಪಿಸಲು ವೇಷಾಂತರ. ಮುಂಬೈ ತೀರದಿಂದ 100 ನಾಟಿಕಲ್ ಹಡಗುಗಳು ಹೆಚ್ಚಿನ ವಿಚಾರಣೆಗಾಗಿ ವಶಪಡಿಸಿಕೊಂಡ ಹಡಗುಗಳು ಮುಂಬೈ ಬಂದರಿಗೆ ರವಾನೆಯಾಗಿದೆ. ಕಡಲ ರಕ್ಷಣೆಗೆ 55 ಹಡಗು ಹಾಗೂ 12 ವಿಮಾನಗಳು 24x7 ಗಸ್ತು ತಿರುಗುತ್ತೆ. ಕಳೆದ ವರ್ಷ ಅಮೆರಿಕ ಕಪ್ಪು ಪಟ್ಟಿಗೆ ಸೇರಿಸಿದ್ದ ಹಡಗುಗಳೇ ಈಗ ಬೇರೆ ಹೆಸರಿನಲ್ಲಿ ಬರ್ತಾ ಇದ್ದಾವೆ. ಅಮೆರಿಕ ನಿರ್ಬಂಧ ಹೇರಿದ್ದ 3 ಇರಾನ್ ಹಡಗುಗಳು ಸಾಮಾನ್ಯವಾಗಿ ಭಾರತದ ಭೂಗಡಿ ಭಾಗ, ಇನ್ನು ವಾಯುಭಾಗ ಅಥವಾ ಜಲಗಡಿ, ಹೀಗೆ ಎಲ್ಲ ಗಡಿಗಳಲ್ಲೂ ಕೂಡ ನಮ್ಮದೇ ಆದಂತಹ ಸೊತ್ತು ಸಂಪತ್ತಿಗೆ ಒಂದು ತರಹದ ನಿಶಾನೆಗಳಿರ್ತವೆ. ಇನ್ನು ಅಮೆರಿಕ ಇರಾನ್ ಹಡಗುಗಳ ಮೇಲೆ ನಿರ್ಬಂಧವನ್ನು ವಿಧಿಸಿತ್ತು. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಭಾರತಕ್ಕೂ ಕೂಡ ಅಮೆರಿಕ ಸಲಹೆಯನ್ನು ಕೊಟ್ಟಿತ್ತು. ಈ ತರಹದ ವಿಮಾನಗಳ ಮೇಲೆ ನಿಮ್ಮ ಜಲಗಡಿಯಲ್ಲಿ ಕಣ್ಣಿಟ್ಕೊಂಡು ಕೂತ್ಕೋಬೇಕು, ಯಾವುದಕ್ಕೆಲ್ಲ ಬ್ಲ್ಯಾಕ್ ಹಡಗು ಅಂತ ಹೇಳಿ ಹೆಸರು ಇಡಲಾಗಿತ್ತು ಆ ತರಹದ ಹಡಗುಗಳ ಮೇಲೆ ನಿಮ್ಗೆ ಕಣ್ಣಿರಬೇಕು ಅಂತ ಹೇಳಿ. ಕಾರಣ ನಿಮಗೂ ಇರಾನಿಗೂ ತೈಲ ಸಂಬಂಧಗಳು ಈಗ ಇರೋದಿಲ್ಲ. ಹಂಗಿದ್ದಾಗ ಇರಾನಿನ ತೈಲ ಟ್ಯಾಂಕರ್ಗಳು, ನಾವು ಬ್ಲ್ಯಾಕ್ ಲಿಸ್ಟಲ್ಲಿ ಆಗಿರ್ತಕ್ಕಂತಹ ಹಡಗುಗಳೆಲ್ಲವೂ ಕೂಡ ಭಾರತದ ಜಲಗಡಿ ಭಾಗದಿಂದ ನುಗ್ಗಬಹುದು, ಬೇರೆ ಕಡೆ ಹೋಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆ ತರಹದ್ದೊಂದು ಹಡಗುಗಳು ನಿಮ್ಮ ರೇಖೆಯನ್ನು ದಾಟಿ ಮೀರಿ ಬಂದರೆ ಆ ತರಹದ ಹಡಗುಗಳನ್ನು ನಿಮ್ಮ ಸುಪರ್ದಿಗೆ ತೆಗೆದುಕೊಳ್ಳಬಹುದು ಅಂತ ಹೇಳಿ ಅಮೆರಿಕ ಭಾರತದ ಜೊತೆಗೆ ನಡೆಸಿದಂತಹ ಸಂಬಂಧ ಅಥವಾ ಒಪ್ಪಂದದ ಆಧಾರದಲ್ಲಿ ಈಗ ಭಾರತದ ಜಲಗಡಿಯ ಅಧಿಕಾರಿಗಳು ಇರಾನಿನ ಸಂಶಯಾಸ್ಪದ ಹಡಗನ್ನು ತನ್ನ ವಶದಲ್ಲಿ ಇಟ್ಕೊಂಡಿದೆ. ರಾಜತಾಂತ್ರಿಕ ಸುಧಾರಣೆಯ ಬೆನ್ನಲ್ಲೇ ಭಾರತದ ಈ ಪ್ರಮುಖ ಕ್ರಮಗಳು. ರಷ್ಯಾ ತೈಲ ನಿರಾಕರಿಸಿದ ಹಿನ್ನೆಲೆ ಭಾರತೀಯ ಸರಕುಗಳ ಮೇಲಿನ ಅಮೆರಿಕ ಸುಂಕ 18ರಷ್ಟು ಇಳಿಕೆ. ನಾವು ರಷ್ಯಾದ ಜೊತೆ ವ್ಯವಹಾರ ಮಾಡಬಾರ್ದು, ರಷ್ಯಾದ ಜೊತೆ ತೈಲವನ್ನು ಖರೀದಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕ ಭಾರತದ ಮುಂದಿಟ್ಟಿದ್ದ ಅಷ್ಟು ಡಿಮ್ಯಾಂಡ್ಗಳಿಗೆ ಭಾರತ ಸೈ ಅಂತು, ಬಲಕ್ಕೆ ಕುತ್ತಿಗೆನ ಅಲ್ಲಾಡಿಸ್ತು. ಓಕೆ, ನಾವು ಮಾಡ್ತೀವಿ, ಆ ಡೀಲ್ ಡನ್ನು ಅಂತ. ಸೊ ಆ ಆಧಾರದಲ್ಲಿ ಒಂದಷ್ಟು ಒಪ್ಪಂದಗಳಿರ್ತವೆ. ಇರಾನಿನ ಸಂಶಯಾಸ್ಪದ ಹಡಗುಗಳು ನಿಮ್ಮ ಗಡಿ ಭಾಗದ ಮುಖಾಂತರವಾಗಿ ಹಾದು ಹೋಗಬಾರ್ದು. ಇರಾನು ಮತ್ತು ನಿಮ್ಮ ಸಂಬಂಧ ಕೇವಲ ಮೌಖಿಕವಾಗಿರಬೇಕೇ ಹೊರತಾಗಿ ಜಲಗಡಿಗಳನ್ನು ಹಂಚಿಕೊಳ್ಳೋ ಮಟ್ಟಕ್ಕೆ ಬರಬಾರ್ದು. ಈ ತರಹದ ನಾನಾ ಒಪ್ಪಂದಗಳು ಇರ್ತವೆ. ಅದರ ಆಧಾರದಲ್ಲೇ ಅವರು ನಮ್ಮ ವಿರುದ್ಧ ಇದ್ದಂಥ 24% ಸುಂಕವನ್ನು 18%ಗೆ ಇಳಿಸಿದ್ದು. ಈಗ ಅದು ಪ್ರಾಯೋಗಿಕ, ಈಗ ಜಾರಿಯಲ್ಲಿದೆ. ಸೊ ಇನ್ನು ಇರಾನ್ನಿಂದ ಬರ್ತಾ ಇದ್ದಂತಹ ಅಮೆರಿಕ ಯಾವುದನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿತ್ತೋ ಅದೇ ಸ್ಟೆಲ್ಲರ್ ರೂಬಿ ಎನ್ನುವಂತಹ ಹಡಗು ಭಾರತದ ಗಡಿ ಭಾಗದಲ್ಲಿ ಬಂದಾಗ ಅದನ್ನು ಭಾರತ ಸ್ವಾಭಾವಿಕವಾಗಿ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸುತ್ತೆ. ಇನ್ನು ಮುಂಬೈ ತೀರದಿಂದ 12 ನಾಟಿಕಲ್ ಮೈಲಿ ದೂರದಲ್ಲಿ ಹಡಗುಗಳು ತಡೆ ಮಾಡಲಾಗಿತ್ತು. ಹೆಚ್ಚಿನ ವಿಚಾರಣೆಗಾಗಿ ವಶಪಡಿಸಿಕೊಂಡು ಹಡಗುಗಳನ್ನು ಮುಂಬೈ ಬಂದರಿಗೆ ರವಾನೆ ಮಾಡಲಾಗಿದೆ. ಕಡಲ ರಕ್ಷಣೆಗೆ 55 ಹಡಗು ಹಾಗೂ 12 ವಿಮಾನಗಳು ದಿನದ 24 ಗಂಟೆಯೂ ಕೂಡ ಗಸ್ತು ನಿಯೋಜನೆಯಲ್ಲಿ ಇರುತ್ತೆ. ಕಳೆದ ವರ್ಷ ಅಮೆರಿಕ ಕಪ್ಪು ಪಟ್ಟಿಗೆ ಸೇರಿಸಿದ್ದ ಹಡಗುಗಳೇ ಈಗ ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಜಲಗಡಿ ಭಾಗದಲ್ಲಿ ಕಾನೂನು ಉಲ್ಲಂಘನೆ ಮೀರಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಭಾರತದ ಜಲಗಡಿ ಅಧಿಕಾರಿಗಳು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.